ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಕೃಷ್ಣ ಹೆಗಡೆ. ನನ್ನ ಕಳೆದ ಎಪಿಸೋಡ್ನಲ್ಲಿ ನಾನು ಒಂದು ಕ್ವೆಶ್ಚನ್ ಅನ್ನ ಕೇಳಿದ್ದೆ. ಬಹಳಷ್ಟು ಜನ ಅದಕ್ಕೆ ಇದ್ರ ರಿಲೇಟೆಡ್ ಆಗಿ ಎಪಿಸೋಡ್ ಮಾಡಿ ಅಂತ ಹೇಳಿರೋದಕ್ಕೆ ಈ ಒಂದು ಎಪಿಸೋಡ್ ಅನ್ನುವಂಥದ್ದು. ಪರ್ಸ್ನಲಿ ಈ ಒಂದು ಎಪಿಸೋಡ್ ಅನ್ನ ಇದರಲ್ಲಿ ಹೇಳುವಂತಹ ಟ್ರೂ ಸ್ಟೋರಿ ಅನ್ನುವಂಥದ್ದು ಏನಿದೆ, ಕೇಸ್ ಸ್ಟಡಿ ಅನ್ನುವಂಥದ್ದು ಏನಿದೆ, ಡಿಸ್ಟರ್ಬಿಂಗ್, ನನಗೂ ಕೂಡ ಕೇಳಿಸ್ಕೊಳ್ಳೋರಿಗೂ ಕೂಡ ಡಿಸ್ಟರ್ಬಿಂಗ್ ಅಂತ ನಾನು ಭಾವಿಸ್ತೀನಿ. ಬಟ್ ಕೆಲವೊಂದಷ್ಟು ವಿಚಾರಗಳು ಡಿಸ್ಟರ್ಬಿಂಗ್ ಇದ್ರೂ ಕೂಡ ಅದನ್ನ ಪಾಸ್ಟ್ ಇಂದ ಪ್ರೆಸೆಂಟ್ಗೆ ನಾವು ಏನಕ್ಕೆ ಕೇಸ್ ಸ್ಟಡಿ ಮಾಡಬೇಕು ಅಂತಂದ್ರೆ ಸೊ ದಟ್ ಡಸಂಟ್ ರಿಪೀಟ್ ಇನ್ ದ ಫ್ಯೂಚರ್. 90s ಅಂದ್ರೆ 1990ರ ಸಮಯ. ಆವಾಗ ರಾಜಸ್ಥಾನದಲ್ಲಿ ಏನಾದ್ರು ಮದುವೆ ಅನ್ನೋದು ನಡಿಬೇಕು ಅಂತಂದ್ರೆ ಹುಡುಗಿ ಫೋಟೋವನ್ನ ತಗೊಂಡು ಹೋಗಿ ಗಂಡಿನ ಕಡೆಯವರು ಒಂದು ಬೂತ್ ಅಲ್ಲಿ ವಿಚಾರಿಸ್ತಾರೆ, ಫೋಟೋ ಬೂತ್ ಅಲ್ಲಿ. ಇವಾಗಿನ ಹಾಗೆ ಅವಾಗೆಲ್ಲ ಸೆಲ್ಫಿ ಇರ್ಲಿಲ್ಲ, ಫೋನಲ್ಲಿ ಎಷ್ಟು ಕ್ಲಾರಿಟಿ ಇರುವಂತಹ ಫೋಟೋ ಬರ್ತಿರ್ಲಿಲ್ಲ. ಸಾಮಾನ್ಯವಾಗಿ ಏನು ಆ ರೀಲ್ಸ್ ಬರ್ತಾ ಇತ್ತಲ್ವಾ, ನೆಗೆಟಿವ್ ರೀಲ್ಸ್ ಅನ್ನ ಆಮೇಲೆ ಡೆವಲಪ್ ಮಾಡಿಸುವಂಥದ್ದು. ಸೊ ಹಂಗಿದ್ದಿರುವಾಗ ಒಂದು ಫೋಟೋ ಬೂತ್ಗೆ ಹೋಗ್ಬಿಟ್ಟು ಆ ಹುಡುಗಿ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ನಡೆದಂತಹ ಎಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ ಪೆನ್ ಡ್ರೈವ್ ಅನ್ನೋದು ಹೊರಗಡೆ ಬಂದಿರಲಿಲ್ಲ, ಅಲ್ಲಿವರೆಗೂ ಈ ಒಂದು ಕೇಸನ್ನ ಭಾರತ ಕಂಡಂತಹ ಅತ್ಯಂತ ಕರಾಳ ಸೆಕ್ಸ್ ಸ್ಕ್ಯಾಂಡಲ್ ವಿಡಿಯೋ ಅಂತ ಬಣ್ಣಿಸಲಾಗ್ತಾ ಇತ್ತು. ಏನ್ ನಡೀತು, ಯಾರಿದ್ರ ಹಿಂದಿದ್ದವರು ಅನ್ನೋದೆಲ್ಲ ನಾವು ನೋಡಿದ್ವಿ ಅಂತಂದ್ರೆ ಈ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ಗೂ ಈ ಸೆಕ್ಸ್ ಸ್ಕ್ಯಾಂಡಲ್ಗೂ ಸಿಮಿಲಾರಿಟಿ ಅನ್ನೋದು ಕಾಣಿಸುತ್ತೆ. ಹಾಗೆ ಪಾಲಿಟಿಕ್ಸ್ ಅನ್ನುವಂಥದ್ದು, ಈ ಬ್ಲ್ಯಾಕ್ ಮೇಲಿಂಗ್ ಅನ್ನುವಂಥದ್ದು ಹೇಗೆ ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿಗತಿ ಅನ್ನೋದನ್ನ ಮನುಷ್ಯನಿಂದ ಮಾನಸ್ಟರ್ ಕಡೆ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ನಮ್ಗೆ ಸಿಮಿಲಾರಿಟಿ, ಪ್ಯಾರಲಲ್ ಲೈನ್ಸ್ ಅನ್ನೋದು ಸಿಗುತ್ತೆ. ಸೊ ಏನು ವಿಷಯ, ಒಂದು ಸಿನಿಮಾ ಕೂಡ ಲಾಸ್ಟ್ ಇಯರ್ ಟೈಮಲ್ಲಿ ಟ್ರೇಲರ್ ಸಮೇತ ತುಂಬಾ ಸದ್ದು ಮಾಡ್ತಾ ಇತ್ತು, ಅಜ್ಮೀರ್ 92 ಅಂತ. ಈ ಅಜ್ಮೀರ್ 92 ಟ್ರೇಲರ್ ಅನ್ನ ನೀವು ನೋಡಿದ್ರಿ ಅಂತಂದ್ರೆ ನಿಮ್ಗೊಂದು ಹಿಂಟ್ ಸಿಕ್ಕಿರುತ್ತೆ. ಟೀನೇಜರ್ ಹುಡುಗಿಯರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಮೇಲೆ ಅತ್ಯಾಚಾರವನ್ನ ನಡೆಸಿ ಅದರದ್ದೇ ಒಂದು ನೆಕ್ಸಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ಸೊ ಈ ಒಂದು ಕೇಸ್ ಅನ್ನುವಂಥದ್ದು ಪೊಲಿಟಿಕಲಿ ಹೇಗೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ, ರಿಲಿಜಿಯಸ್ ಆಂಗಲ್ ನಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಕೂಡ, ಎಸ್ಪೆಷಲಿ ಈ ಅಜ್ಮೀರ್ ಅನ್ನುವಂತಹ ಪ್ಲೇಸ್ ಅನ್ನೋದು ಏನಿದೆ ರಾಜಸ್ಥಾನದಲ್ಲಿ, ಇವತ್ತಿಗೂ ಕೂಡ ಒಂದು ದರ್ಗಾದ ಮೂಲಕ ಪ್ರಪಂಚದಾದ್ಯಂತ ಪ್ರಸಿದ್ಧ. ಇಲ್ಲಿ ಒಂದು ಪ್ರಸಿದ್ಧ ದರ್ಗಾ ಅನ್ನೋದು ನಮಗೆ ಯಾವುದೇ ಮತದವರಿರ್ಲಿ, ಯಾವುದೇ ಜಾತಿಗೆ ಸೇರಿರೋರಿರ್ಲಿ, ಎಲ್ಲರ ನಂಬಿಕೆಗೆ ಪಾತ್ರ ಆಗಿರುವಂಥದ್ದು. ಇದನ್ನ ಖ್ವಾಜಾ ಮೊಯಿನುದ್ದೀನ್ ಶರೀಫ್ ಅಂತ ಕರೀತಾರೆ. ಈ ದರ್ಗಾದ ಹೆಸರನ್ನ ಅಜ್ಮೀರ್ ಶರೀಫ್ ದರ್ಗಾ ಅನ್ನುವಂಥದ್ದು. ಇವತ್ತಿಗೂ ಸಾಕಷ್ಟು ಜನ ಅದನ್ನ ನಡ್ಕೋತಾರೆ. ಅದರ ಮಹಾತ್ಮೆ ಅನ್ನುವಂಥದ್ದು ಹಾಗಿದೆ. ಈ ಒಂದು ದರ್ಗಾವನ್ನ ಯಾರ ಹೆಸರಲ್ಲಿ ಕಟ್ಟಿಸಲಾಗಿದೆ ಅಂತಂದ್ರೆ ಸೂಫಿ ಸಂತರಾಗಿದ್ದಂತಹ ಪರ್ಷಿಯಾದಿಂದ ಭಾರತಕ್ಕೆ ಬಂದಿರೋರು, ಅವರ ಒಂದು ಸ್ಮರಣಾರ್ಥವಾಗಿ ಸೂಫಿ ಸಂತರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಪರೇಟ್ ಆಗಿರುವಂತಹ ವಿಡಿಯೋ ಮಾಡ್ತೀನಿ. ಸೊ ಇವರನ್ನ ಯಾರು ಫಾಲೋ ಮಾಡ್ತಾ ಇದ್ರು, ಖ್ವಾಜಾ ಮೊಯಿನುದ್ದೀನ್ ಅವರನ್ನ, ಆ ಒಂದು ಕುಟುಂಬ ಶತಶತಮಾನಗಳಿಂದ ಆ ದರ್ಗಾ ಅನ್ನೋದಕ್ಕೆ ರೆಸ್ಪಾನ್ಸಿಬಲ್. ಅವ್ರನ್ನ ಖಾದಿಮ್ಸ್ ಅಂತ ಕರಿತಾ ಇದ್ರು, ಅವರನ್ನ ಚಿಸ್ತಿ ಅಂತ ಕರೀತಾರೆ. ಆ ಒಂದು ಮನೆತನವನ್ನ, ಆ ಚಿಸ್ತಿ ಮನೆತನ ಅಜ್ಮೀರದಲ್ಲಿ ತುಂಬಾ ರಿಲಿಜಿಯಸ್ ಆಂಗಲ್ ಅಲ್ಲಿ ಹಾಗೆ ಪೊಲಿಟಿಕಲ್ ಆಂಗಲ್ ಅಲ್ಲಿ ಪವರ್ಫುಲ್ ಆಗಿದ್ದಂತಹ ಕುಟುಂಬ, ದೊಡ್ಡ ಕುಟುಂಬ. ಸೊ ಲೋಕಲ್ ಲೆವೆಲ್ ಅಲ್ಲಿ ಸೆಲೆಬ್ರಿಟಿ ಅಂದ್ರೆ ತಪ್ಪಾಗೋದಿಲ್ಲ. ಈ ಒಂದು ಮನೆತನಕ್ಕೆ ಸೇರಿರುವಂತಹ ಫಾರೂಕ್ ಚಿಸ್ತಿ, ಅನ್ವರ್ ಚಿಸ್ತಿ ಹಾಗೂ ನಾಸಿಫ್ ಚಿಸ್ತಿ ಅನ್ನುವಂತಹ 3 ಜನ ಒಂದು ಮಾಸ್ಟರ್ ಮೈಂಡ್ ಆಗಿ ಕೆಲಸ ಮಾಡಿ ಕೆಟ್ಟದೊಂದು ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ, ಆ ಊರಿನ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿ. ಅಲ್ಲಿ ಒಂದು ಈ ಮಿಡಲ್ ಕ್ಲಾಸ್ ಅಂಡ್ ಅಪ್ಪರ್ ಮಿಡಲ್ ಕ್ಲಾಸ್, ರಿಚ್ ಕ್ಲಾಸ್ನವರೆಲ್ಲ ಹೋಗ್ತಾ ಇದ್ದಂತಹ, ಅಂದ್ರೆ ಎಜುಕೇಶನ್ ಅನ್ನನ್ನ ಯಾರು ಪ್ರಯಾರಿಟಿ ಆಗಿ ತಗೊಳ್ತಾ ಇದ್ರು ಅಂಥವರ ಮಕ್ಕಳೆಲ್ಲ ಒಂದು ಗರ್ಲ್ಸ್ ಸ್ಕೂಲ್ ನಲ್ಲಿ ಓದ್ತಾ ಇರ್ತಾರೆ. ಅದರ ಹೆಸರು ಬಂದು ಸೋಫಿಯಾ ಸೀನಿಯರ್ ಸೆಕೆಂಡರಿ ಸ್ಕೂಲ್. ಈ ಒಂದು ಸ್ಕೂಲನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಓದ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಈ 3 ಜನ ಚಿಸ್ತಿ ಮನೆತನಕ್ಕೆ ಸೇರಿರುವಂತವ್ರು ತಮ್ಮ ಬ್ಯಾಕ್ ಗ್ರೌಂಡ್ ಏನು, ತಮ್ಮನ್ನ ಜನ ಎಷ್ಟು ಗೌರವದಿಂದ ನೋಡ್ತಾರೆ, ಇದೆಲ್ಲವನ್ನ ಪಕ್ಕಕ್ಕಿಟ್ಟು ಇವರಿಬ್ರು ಯಾರು, ನಾಸಿಫ್ ಚಿಸ್ತಿ ಹಾಗೂ ಫಾರೂಕ್ ಚಿಸ್ತಿ, ಆವಾಗಿನ ಕಾಲದಲ್ಲಿ ಯೂತ್ ಕಾಂಗ್ರೆಸ್ನ ಲೀಡರ್ಸ್ ಕೂಡ. ಅಂದ್ರೆ ಪೊಲಿಟಿಕಲಿ ನಾವು ಸ್ಟ್ರಾಂಗ್ ಇದೀವಿ, ರಿಲಿಜಿಯಸ್ ಆಂಗಲ್ ಇಂದ ನಾವು ಸ್ಟ್ರಾಂಗ್ ಇದೀವಿ, ಲೋಕಲ್ ಸೆಲೆಬ್ರಿಟಿ ಆಗಿ ಮೆರಿತಾ ಇದೀವಿ ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ಹೆಸರನ್ನ ದುರ್ಬಳಕೆ ಮಾಡುವಂತಹ ದರಿದ್ರ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಈ ಒಂದು ಸೋಫಿಯಾ ಹೈಸ್ಕೂಲ್ಗೆ ಸೇರಿರುವಂತಹ ಒಬ್ಬಳ ಹುಡುಗಿಯನ್ನ ಪ್ರೀತಿಯ ಹೆಸರಿನಲ್ಲಿ ನಾಟಕ ಮಾಡಿ ಅವಳನ್ನ ಸೆಕ್ಷುವಲಿ ಬಳಸ್ಕೊಂಡು ಅದನ್ನ ಫೋಟೋ ತೆಗೆದಿಟ್ಕೊಳ್ತಾನೆ ಈ ಫಾರೂಕ್ ಚಿಸ್ತಿ. ಅಂದಿನ ಕಾಲದಲ್ಲಿ ಈ ಹೆಣ್ಮಕ್ಳು ಓದೋಕ್ ಕಳಿಸೋದು ಅನ್ನೋದೇ ದೊಡ್ಡ ವಿಚಾರ. ಅಂಥ ಟೈಮಲ್ಲಿ
ಒಬ್ಳು ಹುಡುಗಿ ಮದ್ವೆಗಿಂತ ಮುಂಚೆ ಒಬ್ಬನ ಜೊತೆ ಇರೋದು ಅಥವಾ ಲವ್ ಮಾಡೋದು ಅದು ಕೂಡ ಮುಸ್ಲಿಂ ಜನಾಂಗಕ್ಕೆ ಸೇರಿರುವಂತಹ ವ್ಯಕ್ತಿ. ಈ ಹುಡುಗಿ ಹಿಂದೂ ಆಗಿರ್ತಾಳೆ. ಸೊ ಇಂಥದ್ದೆಲ್ಲ ಬಹಳಷ್ಟು ಕಾಮಿನಲ್ ಆಂಗಲ್ನ ಜೊತೆಗೆ ಅವಾಗ ಏನೇ ತಪ್ಪಾದ್ರೂ ಕೂಡ ಹೆಣ್ಮಕ್ಳದ್ದೇ ತಪ್ಪು, ಅವಳು ಯಾಕೆ ಅವನ್ನ ಲವ್ ಮಾಡ್ಬೇಕಿತ್ತು ಅನ್ನೋದೇ ದೊಡ್ಡ ಪ್ರಶ್ನೆ ಆಗತ್ತೆ ಅಂತ ಸಮಾಜಕ್ಕೆ ಹಾಗೂ ತನ್ನ ಮನೆತನಕ್ಕೆ ಹೆದರಿ ಆ ಹುಡುಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಈ ಒಂದು ಸಮಯವನ್ನ ಬಳಸ್ಕೊಂಡು ಈ ಫಾರೂಕ್ ಏನ್ ಮಾಡ್ತಾನೆ ಅಂತಂದ್ರೆ, ನಿನ್ನ ಈ ಫೋಟೋವನ್ನ ಲೀಕ್ ಮಾಡಬಾರ್ದು ಅಂತಂದ್ರೆ ನೆಕ್ಸ್ಟ್ ಟೈಮ್ ನಾನು ಹೇಳಿರೋ ಕಡೆ ನಿನ್ನ ಫ್ರೆಂಡ್ ಅನ್ನ ಕರ್ಕೊಂಡ್ ಬಾ. ಅಂದ್ರೆ ಒಂದ್ ಹುಡುಗಿಯನ್ನ ಬ್ಲಾಕ್ ಮೇಲ್ ಮಾಡ್ದ, ಅವಳನ್ನ ಸೆಕ್ಶುವಲಿ ಬಳಸ್ಕೊಂಡು ಅವಳ ಮೂಲಕ ಅವಳ ಫ್ರೆಂಡ್ ಅನ್ನ, ಆ ಇಬ್ಬರು ಹುಡುಗಿಯರಿಂದ ಇನ್ನಿಬ್ಬರನ್ನ, ಅಂದ್ರೆ ಅದೇ ರೀತಿ ಚೈನ್ ಲಿಂಕ್ ಅಲ್ಲಿ ನಿನ್ನ ಫೋಟೋ ಲೀಕ್ ಮಾಡಬಾರ್ದು ಅಂತಂದ್ರೆ ನಾನು ಹೇಳ್ದಂಗೆ ಕೇಳಬೇಕು. ಹಂಗಾದ್ರೂ ಮಾತ್ರ ನೀನು ಫೋಟೋ ಸುಟ್ಟಾಕ್ತೀನಿ, ಇಲ್ಲ ಅಂತಂದ್ರೆ ಇದನ್ನ ಲೀಕ್ ಮಾಡ್ತೀನಿ. ನಿನ್ನ ಆಲ್ರೆಡಿ ಅರ್ಧ ಲೈಫ್ ನ ಹಾಳು ಮಾಡಿರ್ತಾರೆ, ಇನ್ನು ಅರ್ಧ ಲೈಫ್ ಅನ್ನ ಜೀವ ಸಮೇತ ಅಥವಾ ಮರ್ಯಾದೆಯಿಂದ ತಲೆ ಎತ್ಕೊಂಡು ಓಡಾಡಬಾರ್ದು, ನೀನು ಹಂಗಿದ್ ಮಾಡ್ತೀನಿ ಅನ್ನೋ ಧಮಕಿಯನ್ನ ಹಾಕಿ ಅವ್ರನ್ನ ಇಮೋಷನಲಿ ಸೆಕ್ಶುವಲಿ ಸಪ್ರೆಸ್ ಮಾಡ್ತಾ ಮಾಡ್ತಾ ಇದು ಕೇವಲ 3 ಜನರನ್ನ ಒಳಗೊಂಡಿರುವಂತಹ ಗ್ಯಾಂಗ್ ಅನ್ನುವಂಥದ್ದು ದೊಡ್ಡ ನೆಕ್ಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಆಲ್ಮೋಸ್ಟ್ 18 ಜನ ಇರ್ತಾರೆ. ಈ 18 ಜನರಲ್ಲಿ ಕೆಲವೊಂದಷ್ಟು ಜನ ಹಿಂದೂಗಳು, ಸೋ ಕಾಲ್ಡ್ ಹಿಂದೂಗಳು ಕೂಡ ಇರ್ತಾರೆ. ಯಾಕೆಂತಂದ್ರೆ ನಾನು ಅಂಥವರನ್ನ ಹಿಂದೂ ಅಂತಾನೂ ಕರೆಯೋದಿಲ್ಲ, ಮನುಷ್ಯ ಅಂತಾನೂ ಕರೆಯೋದಿಲ್ಲ. ಸೊ ಹೀಗೆ ಒಂದು 5 ವರ್ಷದ ಕಾಲ ಅಲ್ಲಿರುವಂತಹ ಸುತ್ತಮುತ್ತಲಿನ ಹೆಣ್ಣು ಮಕ್ಕಳು ಏನ್ ಕಷ್ಟಪಟ್ರು, ಏನ್ ನೋವು ಪಟ್ರು ಅನ್ನುವಂಥದ್ದು ಅವರನ್ನ ಹೊರತುಪಡಿಸಿ ಮತ್ತೆ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಯಾವಾಗ ಈ ಗ್ಯಾಂಗ್ ದೊಡ್ಡದಾಗ್ತಾ ಬರುತ್ತೆ, ಅವರ ಅತ್ಯಾಚಾರ ಅನ್ನೋದು ತಾರಕಕ್ಕೆ ಇರುತ್ತೆ, ಇವನು ಪೊಲಿಟಿಕಲಿ ಸೋಷಿಯಲಿ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಹೆಣ್ಮಕ್ಳು ಇನ್ನೂ ಹೆದರ್ತಾರೆ. ಅದು ನಮ್ಮ ದೇಶದಲ್ಲಿ ಒಂದು ಡೀಪ್ ರೂಟೆಡ್ ನೋಷನ್. ಪೊಲಿಟಿಕಲಿ ಒಂದು ಫ್ಯಾಮಿಲಿ ಸ್ಟ್ರಾಂಗ್ ಆಗಿದೆ ಅಂದ ತಕ್ಷಣ ಅವ್ರನ್ನ ಧಮಕಿ ಹಾಕೋದು, ಸಾಯಿಸ್ಬಿಡ್ತೀವಿ ಅಂತ ಹೆದರ್ಸೋದು. ಸೊ ಇಂಥದ್ದೆಲ್ಲ ಆವಾಗಿನ ಕಾಲದಲ್ಲೂ ನಡ್ಕೊಂಡು ಬಂದು, ಇನ್ಫ್ಯಾಕ್ಟ್ ಆಗಿನ ಕಾಲದಲ್ಲಿ ಜಾಸ್ತಿ ಇತ್ತು. ಯಾರು ಪೊಲಿಟಿಕ್ಸ್ ಅಲ್ಲಿ ಇರ್ತಾರೆ ಅಂಥವರ ಬ್ಯಾಕ್ ಗ್ರೌಂಡ್ ಅನ್ನುವಂಥದ್ದು ಅಷ್ಟು ಕ್ಲೀನ್ ಇರ್ಲಿಲ್ಲ. ಯಾಕೆಂತಂದ್ರೆ ಅವರು ಜನರನ್ನ ಹೊಡೆದು ಬಡದು ಬೆದರಿಸಿ ಧಮಕಿ ಹಾಕಿ ಆದ್ರೂ ವೋಟ್ ಗಳಿಸ್ಕೊಳ್ಳುವಂತಹ ತಾಕತ್ತಿತ್ತು. ಆ ಕಾರಣದಿಂದಲೇ ಯಾರ್ಯಾರು ಕ್ರಿಮಿನಲ್ ಕೇಸಸ್ ಇದ್ರೂ ಕೂಡ, ಕ್ರೈಮ್ ಅಗೇನ್ಸ್ಟ್ ವುಮೆನ್ ಇದ್ರೂ ಕೂಡ, ಇವಾಗ್ಲೂ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಆವಾಗಿನ ಕಾಲದಲ್ಲಿ ಇನ್ನೂ ಜಾಸ್ತಿ ಇತ್ತು. ಬಿಕಾಸ್ ಅವರು ವೋಟನ್ನ ಕನ್ವರ್ಟ್ ಮಾಡುವಂತಹ ತಾಕತ್ತನ್ನ ಹೊಂದಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ MLA MLC ಅಥವಾ MP ಗಳನ್ನ ಮಾಡುವಂತಹ ದರಿದ್ರ ಪದ್ಧತಿ ಅವತ್ತು ಇತ್ತು, ಇವತ್ತು ಇದೆ. ಸೊ ಹಿಂಗ್ ನಡ್ಕೊಂಡು 5 ವರ್ಷ ನಡ್ಕೊಂಡಿರ್ತಾ ಇರ್ಬೇಕಿದ್ರೆ ಯಾವುದೋ ಒಂದಿನ ಆ ಫೋಟೋಸ್ ಅನ್ನೆಲ್ಲ, ನೆಗೆಟಿವ್ ರೀಲ್ಸ್ ಅನ್ನ ತೊಳಸ್ಬೇಕಲ್ಲ, ಅದನ್ನ ಡೆವಲಪ್ ಮಾಡಿಸ್ಬೇಕು ಫೋಟೋ ಅಂತಂದ್ರೆ, ಆವಾಗ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಯಾರು ಫೋಟೋ ತೊಳಿತಾ ಇರ್ತಾರೋ ಆ ಫೋಟೋ ಬೂತಿನ ವ್ಯಕ್ತಿ ಆ ಫೋಟೋಸ್ನ ಮಲ್ಟಿಪಲ್ ಕಾಪಿಯನ್ನ ಮಾಡ್ಕೊಂಡು ತನ್ನ ಫ್ರೆಂಡ್ಸ್ಗೆ, ಆ ಫ್ರೆಂಡ್ ಇನ್ನೊಂದು ಫ್ರೆಂಡ್ಗೆ, ಈ ರೀತಿ ಅಜ್ಮೀರ್ ಪೂರ್ತಿ, ರಾಜಸ್ಥಾನದ ಪೂರ್ತಿ ಈ ಫೋಟೋಸ್ ಅನ್ನೋದು ಸರ್ಕ್ಯುಲೇಷನ್ ಆಗಿ ಹೋಗುತ್ತೆ. ಬಟ್ ಅಲ್ಲಿ ಎಷ್ಟು ಇನ್ಸೆನ್ಸಿಟಿವ್ ಜನ ಅಂತಂದ್ರೆ, ಈಗ ಫಸ್ಟ್ ಯಾರು ಹುಡುಗಿ ಫಾರೂಕ್ನ ಲವ್ ಅಲ್ಲಿ ಬಿದ್ದು ಪಾಪ ಅವನನ್ನ ನಂಬಿ ಹೋಗಿದ್ದು, ಅವಳನ್ನ ಒಂದ್ ಲೆವೆಲ್ಗೆ ಆಯ್ತು, ಯಾಕೆ ಹಂಗಿದ್ದಲ್ಲ ಲವ್ ಅಂತ ನಂಬ್ ಹೋಗ್ಬೇಕಿತ್ತು, ತಪ್ಪಿದೆ ಈಕೆಯದ್ದು ಅಂತ ಹೇಳ್ಬಹುದು. ಆದ್ರೆ ಅವಳಾದ್ಮೇಲೂ ಸುಮಾರು 250ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳನ್ನ ಈ ರೀತಿ ಬಳಸ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಆ 250ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಏನ್ ತಪ್ಪು ಮಾಡಿದ್ರು ಪಾಪ? ಫ್ರೆಂಡ್ ಹೇಳಿದ್ಲು ಅಂತ ಅವ್ಳು ಹೇಳ್ದಲ್ಲಿ ಹೋದವ್ರು ಇವರೆಲ್ಲ. ತನ್ನ ಮಾನ ಮರ್ಯಾದೆ ಹಾಳಾಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ತನ್ನ ಫ್ರೆಂಡ್ ಅನ್ನ ಕರ್ಕೊಂಡು ಬಂದ್ರು. ಸೊ ಈ ರೀತಿ ನಡೀತಾ ಇರುವಾಗ ಫೋಟೋಸ್ ಎಲ್ಲ ಸರ್ಕ್ಯುಲೇಟ್ ಆಗಿ ಆ ಒಂದು ಫೋಟೋ ಅನ್ನುವಂಥದ್ದು ಈಗ ಇನ್ನೂ ದೊಡ್ಡದಾಗತ್ತೆ ಕೇಸ್. ಯಾಕೆಂತಂದ್ರೆ ಫೋಟೋ ಕೈಯಲ್ಲಿ ಇದ್ದವರೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬ್ಲಾಕ್ ಮೇಲ್ ಮಾಡಿ ನನ್ನ ಜೊತೆ ಬರಬೇಕು, ಇಲ್ಲ ಅಂತಂದ್ರೆ ಫೋಟೋವನ್ನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡ್ತೀನಿ ಅನ್ನೋದು ಹೆದರ್ಸಕ್ಕೆ. ಅಂದ್ರೆ ಈ 18 ಜನರ ಜೊತೆಗೆ ಆ ಊರಲ್ಲಿ ಇದ್ದಂತಹ ಬಾಕಿ ಮಾನ್ಸ್ಟರ್ ಕೂಡ ಆಡ್ ಆಗ್ಬಿಡ್ತಾರೆ. ಅಂದ್ರೆ ಎಷ್ಟು ಜನ ಕಷ್ಟಪಟ್ಟಿರಬಹುದು ಹೆಣ್ಮಕ್ಳು ಅಂದಿನ ಕಾಲದಲ್ಲಿ ಅನ್ನೋದನ್ನ ಆಲೋಚನೆ ಮಾಡಿ. ಆದ್ರೆ ಒಬ್ಬ ಜರ್ನಲಿಸ್ಟ್ ಇರ್ತಾನೆ, ಲೋಕಲ್ ಪೇಪರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಜರ್ನಲಿಸ್ಟ್, ಈ ಚಸ್ತಿ ಪರಿವಾರದ ಪೊಲಿಟಿಕಲ್ ತಾಕತ್ ಏನು ಅಂತ ಗೊತ್ತಿದ್ರು ಕೂಡ ಅವರನ್ನ ಎದುರು ಹಾಕೊಂಡು ರಿಯಲ್ ಜರ್ನಲಿಸಂ ಏನು ಅನ್ನೋದನ್ನ ತೋರಿಸ್ತಾನೆ. ಅದರಲ್ಲೂ ಆ ವ್ಯಕ್ತಿ ಹುಡುಗಿಯ ಫೋಟೋವನ್ನ ಬ್ಲರ್ ಮಾಡಿ, ಸೆನ್ಸಿಬಿಲಿಟಿ ನೋಡಿ, ಹುಡುಗಿ ಫೋಟೋವನ್ನ ಬ್ಲರ್ ಮಾಡಿ ಈ ರೀತಿ ಒಂದು ಕರ್ಮಕಾಂಡ ನಡೀತಾ ಇದೆ ಕಳೆದ 5 ವರ್ಷದಿಂದ ಅನ್ನುವಂಥದ್ದನ್ನ ಪಬ್ಲಿಷ್ ಮಾಡ್ತಾನೆ. ಆದ್ರೆ ಆ ವ್ಯಕ್ತಿ ಉಳಿಯೋದಿಲ್ಲ. ಇದು ಪಬ್ಲಿಸಿಟಿ ರೇಂಜ್ ಅಲ್ಲಿ ಬಂದಾದ್ಮೇಲೆ ಅವನನ್ನ ಶೂಟ್ ಮಾಡಲಾಗತ್ತೆ. ಆದ್ರೆ ಇದಕ್ಕೆ ಒಂದು ಪಬ್ಲಿಕ್ ಅಟೆನ್ಷನ್ ಅನ್ನುವಂಥದ್ದು ಗೊತ್ತಾಗುತ್ತೆ, ತಂದೆ ತಾಯಿಗಳಿಗೆ ಗೊತ್ತಾಗುತ್ತೆ ತಮ್ಮ ಮಕ್ಕಳಿಗೆ ಏನ್ ಕಷ್ಟಪಡ್ತಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಇದು ಬಿಕಾಸ್ ಇದರಲ್ಲಿ ಬಹಳಷ್ಟು ಜನ ಮುಸ್ಲಿಂ ಹುಡುಗರು ಇನ್ವಾಲ್ವ್ ಇದ್ರು, ಯಾರ್ಯಾರು ವಿಕ್ಟಿಮ್ಸ್ ಅಂತ ಇದ್ರು ಅವರಲ್ಲಿ ಜಾಸ್ತಿ ಜನ ಹಿಂದೂ ಕಮ್ಯುನಿಟಿಗೆ ಸೇರಿರೋರಾಗಿರ್ತಾರೆ. ಹಾಗಾಗಿ ಇದು ಹಿಂದೂ ಮುಸ್ಲಿಂ ಕಾನ್ಫ್ಲಿಕ್ಟ್ ಆಗಿ 2 ದಿನ ಕರ್ಫ್ಯೂ ಜಾರಿ ಆಗುತ್ತೆ ಅಜ್ಮೀರದಲ್ಲಿ. ಈಗ ಪೊಲೀಸರಿಗೆ
ಈ ಕೇಸಲ್ಲಿ ಯಾರ್ಯಾರು ವಿಕ್ಟಿಮ್ ಇದ್ದಾರೆ ಅವರಿಗೆ ನ್ಯಾಯ ಕೊಡಿಸೋದಕ್ಕಿಂತ ಜಾಸ್ತಿ ಪ್ರಯಾರಿಟಿ ಎಲ್ಲಾಗುತ್ತೆ ಅಂತಂದ್ರೆ ಆ ಪ್ರದೇಶದಲ್ಲಿ ಲಾ ಅಂಡ್ ಆರ್ಡರ್ ಅನ್ನ ಮೇಂಟೈನ್ ಮಾಡೋದು. ಜೊತೆಗೆ ಎಷ್ಟೋ ಹೆಣ್ಮಕ್ಳು ಈ 250ರಲ್ಲಿ ಎಲ್ಲರೂ ಹೊರಗಡೆ ಬಂದು ಒಪ್ಕೊಳ್ಳೋದೇ ಇಲ್ಲ, ಭಯದಿಂದ ಅಥವಾ ಮುಂದೆ ಏನಾಗುತ್ತೋ ನಮ್ ಬದುಕು ಅದಾಗಿದ್ದಾಗೋಯ್ತು, ಮುಂದೆ ಬದುಕಕ್ಕೆ ಚಾನ್ಸೇ ಇಲ್ಲೋದ್ ರೀತಿಯಲ್ಲ ಆದ್ರೆ ಅಪ್ಪ ಅಮ್ಮನ್ ಕೊಂದ್ಬಿಟ್ರೆ ನಮ್ಮ ಮನೆತನಕ್ಕೆ ಏನಾದ್ರೂ ಕೆಟ್ಟ ಹೆಸರು ಬಂದು ಅನ್ನೋ ಕಾರಣಕ್ಕೋಸ್ಕರ ಯಾರು ಮುಂದೆ ಬರೋದಿಲ್ಲ, ವಿಚ್ ಇಸ್ ವೆರಿ ಅನ್ಫಾರ್ಚುನೇಟ್. ಹಂಗೂ ಹಿಂಗೂ ಧೈರ್ಯ ಮಾಡಿ ಒಂದು 32 ಜನ ಹೆಣ್ಮಕ್ಳು ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. 1998ರಲ್ಲಿ ಈ ಒಂದು ಕೇಸನ್ನ ಹಿಯರ್ ಮಾಡುತ್ತೆ ಅಜ್ಮೀರದ ಸೆಷನ್ಸ್ ಕೋರ್ಟ್. ಹಾಗೂ ಇದರಲ್ಲಿ ಎಲ್ಲ ಈ ದಾಂಧಲೆ ನಡೆಯೋ ಟೈಮಲ್ಲಿ ಸುಮಾರು ಜನ ಓಡ್ ಹೋಗ್ಬಿಟ್ಟಿರ್ತಾರೆ, ಎಷ್ಟೋ ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಂಡಿರ್ತಾರೆ. ಈ 18 ಜನರ ಗ್ಯಾಂಗ್ ಅಲ್ಲಿ ಒಬ್ಬ ಸೂಸೈಡ್ ಮಾಡ್ಕೊಂಡ್ರೆ ಇನ್ನೊಬ್ಬ ಅಲ್ಮಾಸ್ ಮಹಾರಾಜ್ ಅನ್ನೋ ವ್ಯಕ್ತಿ ಇವತ್ತಿಗೂ ಕೂಡ ಎಬ್ಸ್ಕಾಂಡಿಂಗ್ US ಅಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಇವನ ಹೆಸರಲ್ಲಿ CBI ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದೆ, ಆದ್ರೆ ಇವತ್ತಿಗೂ ಆ ಮನುಷ್ಯ ಜೈಲ್ನಲ್ಲಿ ಇಲ್ಲ, ಶಿಕ್ಷೆಯನ್ನ ಅನುಭವಿಸ್ಲಿಲ್ಲ. ಆದ್ರೆ 98ರಲ್ಲಿ ಯಾವಾಗ 8 ಜನರನ್ನ ಕನ್ವಿಕ್ಟ್ ಮಾಡಿ ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡುತ್ತೆ. 1 ಲೆವೆಲ್ಗೆ ಯಾರ್ಯಾರ್ದು ನೋವು ಅನ್ನುವಂಥದ್ದು ಇತ್ತಲ್ವಾ ಅವರಿಗೆಲ್ಲ ಒಂದು ಚೂರು 1% ಸಮಾಧಾನ ಅನ್ಕೋಣ. ಆದ್ರೆ ಇಲ್ಲಿಗೆ ಮುಗಿಯೋದಿಲ್ಲ. ಇದು ಮತ್ತೆ 2003ರ ಸಮಯದಲ್ಲಿ ರಾಜಸ್ಥಾನದ ಹೈಕೋರ್ಟ್ ಈ 8 ಜನ ಯಾರು ಕನ್ವಿಕ್ಟ್ ಆಗಿದ್ರು ಅವರಲ್ಲಿ 4 ಜನರನ್ನ ಬಿಟ್ಬಿಡತ್ತೆ. ಈ 4 ಜನ ಯಾರು ಅನುಭವಿಸ್ತಾ ಇರ್ತಾರೆ ಅವರು 2007ರ ಸಮಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿಂದ ರಿಲೀಸ್ ಮಾಡಿಸ್ಕೊಂಡು ಬರ್ತಾರೆ. ಇವತ್ತಿಗೂ 6 ಜನ ಈ ಕೇಸ್ನಲ್ಲಿ ಟ್ರಯಲ್ಸ್ ಅನ್ನ ಅನುಭವಿಸ್ತಿದ್ದಾರೆ ವಿನಃ ಅವ್ರಿಗೆ ಯಾವುದೇ ಶಿಕ್ಷೆ ಅನ್ನುವಂಥದ್ದು ಆಗಿಲ್ಲ. ಬಟ್ ಅನ್ಫಾರ್ಚುನೇಟ್ ಥಿಂಗ್ ಏನಪ್ಪಾ ಅಂತಂದ್ರೆ 92ರ ಸಮಯದಲ್ಲಿ ಯಾರು ಟೀನೇಜರ್ ಆಗಿದ್ರು ಹುಡುಗಿರು, ಇವಾಗ ಆಲ್ಮೋಸ್ಟ್ ಅವರೆಲ್ಲ ಅಜ್ಜಿಯರಾಗಿದ್ದಾರೆ. ಅವರನ್ನ ಕರೆಸಿ, ಇದು ಆವಾಗ ಅವರು ಟೀನೇಜರ್ ಆಗಿರೋದ್ರಿಂದ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಬರೋದ್ರಿಂದ ಒಂದು ಸಪರೇಟ್ ಟ್ರಯಲ್ ರೂಮ್ ಅನ್ನುವಂಥದ್ದು ಇರುತ್ತೆ ಕೋರ್ಟ್ ಅಲ್ಲಿ. ಅಲ್ಲಿ ಕರೆಸಿದಾಗ ಕಳೆದ ವರ್ಷ ಈ ಒಂದು ಟ್ರಯಲ್ ನಡೆದಾಗ ಒಬ್ಬಳು ಲೇಡಿ ಲಿಟ್ರಲಿ ಕಿರುಚ್ಕೊಂಡು ಇಡೀ ಕೋರ್ಟ್ ರೂಮ್ ಅನ್ನುವಂಥದ್ದು ಶಾಂತವಾಗಿ ಆಕೆಯ ನೋವು ಏನು ಅನ್ನೋದನ್ನ ಕೇಳಿಸ್ಕೊಂತು. ಆಕೆ ಹೇಳಿರುವಂತ ಎಕ್ಸಾಕ್ಟ್ ವರ್ಡ್ ಅಂತಂದ್ರೆ, ಎಷ್ಟೋ ವರ್ಷ ನಡೆದು ಹೋಗ್ಬಿಟ್ಟಿದೆ, ಹಂಗಾಗಿದೆ, ಆಗ್ಬಾರ್ದಿತ್ತು, ಆಗಿದೆ. ಆದ್ರೆ ಇವತ್ತಿಗೂ ನನ್ನನ್ನ ನೀವು ಕೋರ್ಟಿಗೆ ಕರೆಸ್ತಾ ಇದ್ದೀರೇ ವಿನಃ ನಾನ್ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನ್ ಆನ್ಸರ್ ಕೊಡ್ಬೇಕು, ಯಾರನ್ನ ಕರೆಸ್ಬೇಕು, ಯಾರಿಗೆ ಶಿಕ್ಷೆ ಕೊಡ್ಬೇಕು, ಅವ್ರ ಜೊತೆಗೆ ನಾನ್ 30 ವರ್ಷದ ಹಿಂದೆ ಅನುಭವಿಸಿರುವಂತಹ ನೋವನ್ನ ನೀವು ಚುಚ್ಚಿ 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 ಮತ್ತೆ ನನಗೆ ಅದು ಟ್ರಾಮಾ ಆಗೋ ರೀತಿಯಲ್ಲಿ ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ. ಅಂದ್ರೆ ಬಹಳಷ್ಟು ವಿಚಾರದಲ್ಲಿ ನಾವು ಭಾರತೀಯರು ಅನ್ನುವಂತಹ ಹೆಮ್ಮೆ ಇರಬೇಕು. ಆದ್ರೆ ಕೆಲವೊಂದಷ್ಟು ಇಂಥ ವಿಚಾರಗಳು ಇರುತ್ತಲ್ವಾ, ಆವಾಗ ನಾವು ಎಲ್ಲೆಲ್ಲಿ ರಿಪೇರಿ ಆಗ್ಬೇಕು ಅನ್ನೋದನ್ನ ಕೂಡ ಅರ್ಥ ಮಾಡ್ಕೊಳ್ಬೇಕು. 30 ವರ್ಷದಿಂದ ಇವತ್ತಿಗೂ ಈ ಕೇಸ್ ಪೆಂಡಿಂಗ್, ಇದಕ್ಕೆ ಇನ್ನೂ ಕೂಡ ಕನ್ಕ್ಲೂಷನ್ ಸಿಕ್ಕಿಲ್ಲ. ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅದೇ ಸಂವಿಧಾನ ಅನ್ನುವಂಥದ್ದು ಏನಿದೆ, ಫಂಡಮೆಂಟಲ್ ರೈಟ್ಸ್ ಅನ್ನುವಂಥದ್ದು ಏನಿದೆ, ಅದರ ಅಗೇನಿಸ್ಟ್ ಆಗಿರುವಂಥದ್ದು ಇದು, ಹ್ಯುಮ್ಯಾನಿಟಿಯ ಅಗೇನಿಸ್ಟ್ ಆಗಿರುವಂತಹ ಆಕ್ಟ್. ಬಟ್ ಅದನ್ನ ಇನ್ನೂ ಕೂಡ ಟ್ರಯಲ್ ಮಾಡ್ತಾ ಇದೆ ಕೋರ್ಟ್. ಎಲ್ಲಿ ನಾವು ರಿಪೇರಿ ಆಗ್ಬೇಕು ಅನ್ನೋದು ನಾನು ಬಾಯ್ಬಿಟ್ಟು ಹೇಳ್ಬೇಕಾಗಿಲ್ಲ. ಸೊ ಈ ಒಂದು ಕೇಸ್ ಅನ್ನುವಂಥದ್ದು ಯಾವ ರೀತಿ ಪೊಲಿಟಿಕಲ್ ಲೆವೆಲ್ ಅಲ್ಲಿ ಗೇಮ್ ಆಡ್ಸೋಕೆ ಹೋಯ್ತು, ನಾನು ಆಗ್ಲೇ ಹೇಳಿದೆ, ಇದು ಹಿಂದೂ ಮುಸ್ಲಿಂ ಕಲರ್ಗೆ ತಿರುಕೊಂಡು ಈ ಒಂದು ಪೊಲಿಟಿಕಲ್ ಆಂಗಲ್ ಅನ್ನುವಂಥದ್ದು, ಆ ಪೊಲಿಟಿಕಲ್ ಪವರ್ ಇರುವಂತವರು ಯಾವ ರೀತಿ ಮಾನ್ಸ್ಟರ್ ಆಗಿ ಬದಲಾಗ್ತಾರೆ ಅನ್ನೋದನ್ನ ಈ ಒಂದು ಕೇಸ್ ಜೊತೆಗೆ ನನ್ನ ಪ್ರೀವಿಯಸ್ ಎಪಿಸೋಡ್ ನಲ್ಲೂ ಕೂಡ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಎಟ್ ದ ಸೇಮ್ ಟೈಮ್ ಇಂಥ ಕ್ರೈಮ್ಗೆ, ಅಂಥ ಕ್ರಿಮಿನಲ್ ಮೈಂಡ್ ಸೆಟ್ ಅನ್ನುವಂಥದ್ದು ಏನಿರುತ್ತೆ ಅದಕ್ಕೆ ಏನ್ ಪರಿಹಾರ, ಯಾಕೆಂತಂದ್ರೆ ನಾವೆಷ್ಟೇ ಹೇಳ್ಬಹುದು ಕೋರ್ಟ್ ಅಲ್ಲಿ ಲಾಸ್ ಅನ್ನ ಬಿಗಿ ಮಾಡಬೇಕು ಅಥವಾ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗಿ ವರ್ಕ್ ಆಗಬೇಕು. ಇನ್ನು ಕೆಲವು ಜನ ಹೇಳೋದೇನು ಅಂತಂದ್ರೆ ಈ ರೀತಿ ಅಂತವ್ರನ್ನೆಲ್ಲ ನಾವು ಈ ಅರಬ್ ಕಂಟ್ರೀಸ್ ಯಾವ ರೀತಿ ಟ್ರೀಟ್ ಮಾಡುತ್ತೆ ಆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಬಟ್ ಯಾವ್ದಕ್ಕಾದ್ರೂ ನಾವು ಸೊಲ್ಯೂಷನ್ ಕಂಡುಹಿಡಿತೀವಿ ಅಂತಂದ್ರೆ ಅದು ಲಾಂಗ್ ಟರ್ಮ್ ಅಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಆಗಿರಬೇಕು. ಹಾಗಾಗಿ ಇಂಥ ಒಂದು ಕ್ರೈಮ್ಗೆ, ಇಂಥ ಒಂದು ಕ್ರಿಮಿನಲ್ ಮೈಂಡ್ಸ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಏನು, ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ನನಗೆ ತಿಳಿಸಿ. ನನಗೇನ್ ಅನ್ಸುತ್ತೆ ಅನ್ನೋದನ್ನ ಇನ್ನೊಂದು ಎಪಿಸೋಡ್ ನಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಟೇಕ್ ಕೇರ್.